किसान बचाओ, उपाध्यक्ष हटाओ, किसान बचाओ, चेयरमैन हटाओ, किसान बचाओ, एमडी हटाओ, किसान बचाओ, एमडी हटाओ, किसान बचाओ, उपाध्यक्ष हटाओ. किसान बचाओ. ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಟ್ವಿ. ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಶಮ್ಲಾ ಇಕ್ಬಾಲ್ ಮೇಡಮ್ ಅವರಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಆದ ಅವರಿಗೂ ಸಹ ನಾವು ಮನವಿ ಕೊಟ್ಟು ಅದಕ್ಕೂ ನಮಗೆ ರಿಪ್ಲೈ ಬರಲಿಲ್ಲ. ಮತ್ತೆ ತಿರ್ಗಾ ಮೊನ್ನೆ ಹೋಗಿ ರಾಜೇಂದ್ರ ಪ್ರಸಾದ್ ಸಾರಿಗೆ, ಇವರು ನಮ್ಮ DKC ಸಾಹೇಬರು, CM ಸಾಹೇಬರು, PS ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಶಮ್ಲಾ ಇಕ್ಬಾಲ್ ಮೇಡಮು, ನಮ್ಮ ಮೈನಾರಿಟಿ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೂ ಸಹ ನಾವು ಮನವಿನ ಕೊಟ್ಟಿದ್ವಿ. ಇದುವರೆಗೂ ನಮ್ಮನ್ನು ನೀವು ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರು ಕರೀದ ಇರೋ ಕಾರಣ ನಾವು ಈ ಫ್ರೀಡಮ್ ಪಾರ್ಕಲ್ಲಿ ಬಂದು ನಾವು ಕೂತ್ಕೊಂಡಿದ್ದೀವಿ. ಯಾವುದ್ರ ವಿರುದ್ಧವಾಗಿ ನಾವು ಕ್ರೈಸ್ತ ಅಭಿವೃದ್ಧಿ ನಿಗಮ ಅಂತೇಳಿ ನಾವು ಆಗಲೇಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ಅದೇ ಕ್ರೈಸ್ತ ಅಭಿವೃದ್ಧಿ ನಿಗಮದ ವಿರುದ್ಧ ಅಲ್ಲ, ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರು ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, MD ನೀವು ಇದ್ದೀರಿ, ಅವ್ರ ವಿರುದ್ಧವಾಗಿ ನಾವು ಬಂದು ಕೂತಿದ್ದೀವಿ. ಇವತ್ತು ಮಾನ್ಯ ಚೇರ್ಮನ್ ಅವರು ಇವತ್ತು ಯಾವುದೇ ಒಂದು ರಾಜ್ಯದ ಯಾವೊಂದು ಪ್ರವಾಸ ಕೈಗೊಂಡಿಲ್ಲ, ಜಿಲ್ಲಾ ಪ್ರವಾಸ ಕೈಗೊಂಡಿಲ್ಲ. ಈ ರೀತಿ ಒಳಗಡೆ ಸಮುದಾಯದ ನೋವನ್ನು, ಸಮುದಾಯದಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಇಲ್ಲಿವರೆಗೂ ಸಹ ಅವರು ಚರ್ಚೆ ಮಾಡಲಿಲ್ಲ. ಈ ವಿಷಯದಲ್ಲಿ ನಿಮಗೆ ಬಹಳ ಅನ್ಯಾಯ ಆಗಿದೆ. ಏನು 250 ಕೋಟಿ ನೀವು ಘೋಷಣೆ ಮಾಡಿದ್ರು ಸರ್ಕಾರದಿಂದ, ಸುಮಾರು 85 ಕೋಟಿ ನೀವು ಹಣ ಕೊಟ್ರಿ. ಈ 85 ಕೋಟಿ ಹಣ ಬಿಟ್ಟು ಮಿಕ್ಕಿದ ಹಣನ ಸರ್ಕಾರ ವಾಪಸ್ ಕಳಿಸಿದ್ರಿ ನೀವು. ಈ 85 ಕೋಟಿ ಯಾರಿಗೆ ಕೊಟ್ರಿ ನೀವು? ಸಾಲ ಕೊಟ್ರಿ, ಲೋನ್ಗಳು ಕೊಟ್ರಿ, ಸಮುದಾಯಕ್ಕೆ ಸಾಲಗಾರನಾಗಿ ಮಾಡಿದ್ರೆ ಹೊರತು ಸಮುದಾಯನ ಅಭಿವೃದ್ಧಿ ಆಗುವಂಥ ಕಾರ್ಯ ನೀವು ಮಾಡಲಿಲ್ಲ. ಇದಕ್ಕೋಸ್ಕರ ನಮ್ಮ ಒಂದು ಧಿಕ್ಕಾರ. ಇವತ್ತೇನು ನೀವು ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಏನಿದ್ದೀರಿ, ನಿಮಗೆ ಒಂದು ಧಿಕ್ಕಾರ. ಅದಕ್ಕೆ ಸಂಬಂಧಪಟ್ಟಂತೆ MD ಅವರು, ನಮಗೆ ಮೇಯ್ನು MD ಅವರು ಯಾವುದೇ ಕಾರ್ಯಕ್ಕೂ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ, ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರನ್ನು ಬೇಗ ಅಮಾನತು ಅವ್ರನ್ನ ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ಹಾಕಿ. ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಬೇಡ, ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಯಾವುದೋ ಇಂಟೆಲಿಜೆನ್ಸು ಇಲ್ಲ ಯಾವುದಾದ್ರು ಒಂದು CID ಒಳಗಡೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸ್ಬಿಡಿ. ಯಾಕೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸರಿಯಾಗಿದ್ದಾರೆ ಅವರು. ನಮ್ಮ ಸಮುದಾಯದಲ್ಲಿ ಬಂದು ಅವರು ಇನ್ವೆಸ್ಟಿಗೇಷನ್ ಏನು ಬೇಡ. ಒಂದು ಅಕ್ಷರ ತಪ್ಪಿದ್ರು ಅವರು ವಾಪಸ್ ಕಳಿಸ್ತಾರೆ ಫೈಲ್ಗಳೆಲ್ಲ. ತುರ್ತಾಗಿ 500 ಕೋಟಿ ದುಡ್ಡು ಬೇಕು ನಮಗೆ, ತುರ್ತಾಗಿ. ಇವತ್ತು ಸಮುದಾಯದ ಎಷ್ಟಿದೆ, ಒಂದು 0 ಅಕೌಂಟ್ ಮಾಡ್ಕೊಂಡು ಕೂತಿದ್ದಾರೆ. ಸರ್ಕಾರದಲ್ಲಿ ಧೈರ್ಯವಾಗಿ ಕೇಳಕ್ಕೆ ತಾಕತ್ತಿಲ್ಲ ಅಂದರೆ ನಿಮಗೆ ಯಾಕ್ರಿ ಬೇಕು ಈ ಪೋಸ್ಟ್ಗಳು? ಎಲ್ಲ ಮುಚ್ಕೊಂಡು ಹೊರಟೋಗ್ರಿ ನೀವೆಲ್ಲ. ನಿಮ್ಮ ಕೈಲಿ ಆಗುತ್ತಾ ನಡೆಸ್ರಿ, ನಿಮ್ಮ ಕೈಲಿ ಆಗಲ್ವಾ ರಾಜೀನಾಮೆ ಕೊಟ್ಟು ಹೋಗ್ರಿ. ಅದನ್ನ ಬಹಳ ನನಗೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಈ ವಿಷಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬಹಳಷ್ಟು ಚರ್ಚ್ಗಳು ಅಲ್ಲಿ ಅರ್ಧಂಬರ್ಧಾಗಿದೆ, ಬಹಳಷ್ಟು ಅಲ್ಲಿ ಕಾಮಗಾರಿಗಳು ನಡೆದಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ಮುಖ್ಯವಾಗಿ ಬಹಳ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ಬಂದಿರತಕ್ಕಂಥ 90% ಎಲ್ಲ ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಬೇಡಿಕೆ ಇದೆ, ಒಂದು ಆಗ್ರಹ ಇದೆ ಸರ್ಕಾರಕ್ಕೆ, ನಮ್ಮ DK ಸಾಹೇಬ್, ಮುಖ್ಯಮಂತ್ರಿ ಸಾಹೇಬರಿಗೆ, ಆಮೇಲೆ ಶಮ್ಲಾ ಮೇಡಮ್ ಅವರು, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಒಂದು ಆಗ್ರಹ ಇದೆ. ಏನಂದರೆ ಕೂಡಲೇ MD ಅವರನ್ನು ಚೇಂಜ್ ಮಾಡಬೇಕು, ಕೂಡಲೇ ಚೇಂಜ್ ಮಾಡಬೇಕು. ನೀವು 2 ಉಪಾಧ್ಯಕ್ಷಗಳು ದಯವಿಟ್ಟು ಚೇಂಜ್ ಮಾಡಿ. ಉಪಾಧ್ಯಕ್ಷಗಳು ಯಾವುದೇ ಒಂದು ಅಭಿವೃದ್ಧಿ ನಿಗಮದಲ್ಲಿ ಇದೆಯಾ? ಎಲ್ಲಿದೆ ಅಭಿವೃದ್ಧಿ ನಿಗಮದಲ್ಲಿ? ತೋರಿಸಿ. ನೀವು ಯಾವುದಾದ್ರು ಅಭಿವೃದ್ಧಿ ನಿಗಮದಲ್ಲಿ ಯಾವುದಾದ್ರೂ ಒಂದು ನಿಗಮದಲ್ಲಿ ತೋರಿಸಿ. ಇಲ್ಲ, ಇಲ್ಲಿ ಬಂದು ನೀವು 2 ಉಪಾಧ್ಯಕ್ಷಗಳನ್ನ ಮಾಡಿ ಕೂರಿಸಿದ್ದೀರಿ. ಹಾಗಾದರೆ ಇನ್ನೊಬ್ರು ಉಪಾಧ್ಯಕ್ಷರು ಬಂದರು, ಅವರು ಆಂಗ್ಲೋ ಇಂಡಿಯನ್ ಉಪಾಧ್ಯಕ್ಷ, ಅವರು ಆಂಗ್ಲೋ ಇಂಡಿಯನ್ನಲ್ಲಿ ಇರ್ತಕ್ಕಂಥವ್ರನ್ನ, ಆಂಗ್ಲೋ ಇಂಡಿಯನ್ನಲ್ಲಿ ಇರ್ತಕ್ಕಂಥವ್ರನ್ನ ಸಪ್ರೇಟ್ ಕೋಟಾ ಇದೆ, ಅವರಿಗೆ ಸಪ್ರೇಟ್ ಕೋಟಾ ಇದೆ. ನೀವು ಇಲ್ಲೇ ಯಾಕೆ ತಗೊಂಬಂದು ನೀವು ಉಪಾಧ್ಯಕ್ಷ ಮಾಡಿದ್ರಿ? ಏನಕ್ಕ ಕ್ರೈಸ್ತಲ್ಲಿ ಬೇರೆ ಯಾರೂ ಇರಲಿಲ್ವಾ? ಈ ರೀತಿ ಒಳಗಡೆ ಬಹಳಷ್ಟು ಅನ್ಯಾಯ ಆಗಿದೆ. ಅವರಿಗೆ ಅಧಿಕಾರ ಬೇಕು, ಅವರಿಗೆ ಏನು ಬೇಕು, ಸವಲತ್ತುಗಳು ಬೇಕು. ಇವತ್ತು ಸಮುದಾಯ ಇವತ್ತು ಬಹಳಷ್ಟು ಕಷ್ಟಕರವಾದ ಪರಿಸ್ಥಿತಿಗೆ ಹೋಗ್ತಾ ಇದೆ. ಹಾಗಾಗಿ ಇವರನ್ನ 3 ಜನ ಏನಿದ್ದಾರೆ ಕೂಡಲೇ, ಯಾರು MD ಅವರು, 2 ಉಪಾಧ್ಯಕ್ಷಗಳು, ಇವರು ದಯವಿಟ್ಟು ಕೂಡಲೇ ಇವ್ರನ್ನ ಅಮಾನತು ಮಾಡಬೇಕು. ಕ್ರೈಸ್ತ ಅಭಿವೃದ್ಧಿ ನಿಗಮದ ನಮ್ಮ ಚೇರ್ಮನ್ ಅವರು ಈ ವಿಷಯದಲ್ಲಿ ಅವರೂ ಸಹ ಅದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಒಂದು ಕ್ರಮನ ತಗೊಳ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ ಮತ್ತೆ ನಮ್ಮ ಬೇಡಿಕೆ. ಕ್ರೈಸ್ತ ಅಭಿವೃದ್ಧಿ ನಿಗಮದ ಚೇರ್ಮನ್ ಆದ ಶ್ರೀ ಜಾಪೇಟ್ ಅವರು,
ಉಪಾಧ್ಯಕ್ಷ ಆದಂಥ ನಿರೋಷ ಅವರು, ವಿನೀಶಾ ಅವರು, ಅದ್ರ ಜೊತೆಗೆ ಸಂಜಯ್ ಜಾಗೀರ್ದಾರ್ ಅವರು, ಆಮೇಲೆ ಮುಖ್ಯವಾಗಿ MD ಅವರು, ಓಕೆ ಸರ್. ಇವ್ರು ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕಂತ ಹೇಳಿ